ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ನಿನ್ನೆಯ ಒಂದು ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇವಾಗ ನಡೀತಿರುವಂಥ ಬಿಗ್ ಬಾಸ್ ಸೀಸನ್ಗಳು ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ? ಯಾಕಂದರೆ ನನಗೆ ಅನ್ನಿಸ್ತಿರೋದೇನಂತಂದರೆ ಸೀಸನ್ 9ವರೆಗೂ ಒಂದು ಲೆಕ್ಕ ಆದರೆ ಸೀಸನ್ 10ರಿಂದ ಇನ್ನೊಂದು ಲೆಕ್ಕ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಆ್ಯಂಡ್ ನಿಮ್ಗೆ ಏನು ಅನಿಸುತ್ತೆ? ಆ್ಯಂಡ್ ಫಸ್ಟ್ ಸೀಸನಿಂದ ನೋಡ್ಕೊಂಡು ಬಂದಿರೋರಿಗೆ ಅಥವಾ ಒಂದು 6ನೇ 7ನೇ ಸೀಸನಿಂದ ನೋಡ್ಕೊಂಡು ಬಂದಿರೋರಿಗೆ ಇವಾಗ ಸೀಸನ್ 9ರಿಂದ ಏನಾದರೂ ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇದೆಯಾ? ಅಥವಾ ಅವರ ಒಂದು ಯಾವ ರೀತಿಯಲ್ಲಿ ನಿಮ್ಗೆ ಅನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ನನಗೆ ಏನು ಅನಿಸ್ತದೆ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ರಿವ್ಯೂ ನೋಡ್ಕೊಂಡು ಬರೋಣ. ನಿನ್ನೆ ಒಂದು ಎಪಿಸೋಡ್ ಶುರು ಆಗಿರುವಂಥದ್ದು ಅಗೇನ್ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಏನೇನು ನಡೆದಿದೆ ಅದ್ರ ಬಗ್ಗೆ ಚಿಕ್ಕದಾಗಿ ತೋರಿಸ್ತಾರೆ. ಅಲ್ಲಿ ಚೈತ್ರ ಅವ್ರಿಗೆ ಕೆಲವರಿಗೆಲ್ಲ ಒಂದು ನೀರೊಳಗೆಲ್ಲ ಸ್ವಿಮ್ಮಿಂಗ್ ಪೂಲ್ ಒಳಗಡೆಗೆಲ್ಲ ಹಾಕ್ತಾರೆ. ಅದಾದಮೇಲೆ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಸುದೀಪ್ ಸರ್ ಎಂಟ್ರಿ ಆಗಿದ್ದಾದಮೇಲೆ ಮನೆಯವ್ರು ಬಂದಿದ್ದು ಹೇಗೆ ಅನ್ನಿಸ್ತು ಅಂತ ಎಲ್ಲರಿಗೂ ಕೂಡ ಕೇಳ್ತಾರೆ. ಆ್ಯಂಡ್ ಎಲ್ಲರೂ ಕೂಡ ತಮ್ಮದೇ ಆದಂಥ ಒಂದು ಅನುಭವಗಳನ್ನು ಹಂಚ್ಕೊತಾರೆ. ಅದರಲ್ಲಿ ಅವರವರ ಮನೆಯವರು ಹೇಳಿದಂಥ ಏನು ಅಂದರೆ ಪಾಠಗಳಿದ್ದಾವೆ ಅದನ್ನು ಹೇಳ್ತಾರೆ. ಆ್ಯಂಡ್ ಅಲ್ಲಿ ಪ್ರತಿಯೊಬ್ಬರು ತ್ರಿವಿಕ್ರಮಿಂದ ಹಿಡ್ಕೊಂಡು ಗೌತಮಿವರೆಗೂ ಕೂಡ ತಮ್ಮ ಮನೆಗಳಿಂದ ಒಂದು ಏನೇನು ಬುದ್ಧಿ ಮಾತು ಹೇಳಿದರು ಅದನ್ನು ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಕೆಲವರು ಖುಷಿ ಆಯಿತು ಅಂತ ಕೂಡ ಹೇಳ್ತಾರೆ. ಧನರಾಜ್ ಖುಷಿ ಆಯಿತು ಅಂತ ಹೇಳ್ತಾನೆ. ಹನುಮಂತ ಕೂಡ ಅವನದೇ ಆದಂಥ ಒಂದು ರೀಸನ್ ಕೊಡ್ತಾನೆ. ಆ್ಯಂಡ್ ಅಲ್ಲಿ ಸುದೀಪ್ ಸರ್ ಕೇಳಿದಂಥದ್ದು, ಇಷ್ಟು ದಿನ ನಾನೇನು ಹೇಳ್ತಾ ಇದ್ದೆ ನಿಮಗೆ, ಅಂದರೆ ನಾನು ಹೇಳಿರೋದು ನಿಮಗೆ ಅಷ್ಟು ವ್ಯಾಲ್ಯೂ ಸಿಗಲಿಲ್ಲ, ನಿಮ್ಮ ಮನೆಯವ್ರು ಹೇಳಿದ್ರಿಂದ ಒಂದು ನಿಮಗೆ ವ್ಯಾಲ್ಯೂ ಸಿಗ್ತಾ ಅನ್ನೋವಂಥ ಕ್ವಶನ್ ಬಂದಾಗ ಅಗೇನ್ ಇಲ್ಲಿ ಅವ್ರಿಗೂ ಗೊತ್ತಿದೆ. ಸುದೀಪ್ ಸರ್ ಅನ್ನೋವಂಥದ್ದು ಏನೇ ಹೋಸ್ಟ್ ಆದರೂ ಕೂಡ ಮನೆಯವ್ರ ರೇಂಜಿಗಂತೂ ತಂದು ನಿಲ್ಸೋಕ್ಕೆ ಆಗೋದಿಲ್ಲ. ಬಿಕಾಸ್ ಆಫ್ ಇಲ್ಲಿ ಚಾನಲ್ ಯಾವ ರೀತಿಯಲ್ಲಿ ಕೆಲವೊಂದು ಮಾತುಗಳು ಹೇಳ್ತಾರೆ ಅದು ಸುದೀಪ್ ಸರ್ ಬಾಯಿಂದ ಕೂಡ ಬರ್ಬೋದು ಅನ್ನೋದು ಕೂಡ ಅವರ ಒಂದು ಮಾತು ಇತ್ತೇನೋ ಮೇ ಬಿ ಅವರ ಸ್ಪರ್ಧಿಗಳಿದ್ರಲ್ಲಿ. ಅದಕ್ಕೋಸ್ಕರ ಫ್ಯಾಮಿಲಿಯವ್ರು ಹೇಳಿದ್ದೇ ಒಂದು ರೀತಿಯಲ್ಲಿ ಬೇರೆ ಆಗುತ್ತೆ. ಆ್ಯಂಡ್ ಸುದೀಪ್ ಸರ್ ಹೇಳಿರೋದೇ ಒಂದು ರೀತಿಯಲ್ಲಿ ತೊಗೊತಾರೆ. ಆ್ಯಂಡ್ ಅದೇ ಒಂದು ರೀಸನ್ಗಳು ಅಲ್ಲಿ ಎಕ್ಸ್ಚೇಂಜ್ ಆಗ್ತಾ ಹೋದವು. ಆ್ಯಂಡ್ ಅದಾದಮೇಲೆ ಸುದೀಪ್ ಸರ್ ಹೇಳುವಂಥದ್ದು ಇದೇನು ಇಲ್ಲಿವರೆಗೂ ಆಯಿತು, ಇದು ಇಲ್ಲಿಗೆ ಬಿಟ್ಬಿಡೋಣ, ಇನ್ನು ಮುಂದೆ ನಮ್ಮ ಆಟ ಶುರು ಮಾಡೋಣ, ಎಲ್ಲರೂ ಸೀಟ್ ಬೆಲ್ಟ್ ಹಾಕೋರಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆ್ಯಂಡ್ ಅದರಲ್ಲೇ ಮಾಡ್ಕೊಬೇಕಿತ್ತು. ಕೆಲವರು ಗೊತ್ತು ಮಾಡ್ಕೊಂಡ್ರು ಕೂಡ ಇನ್ಮೇಲೆ ಶುರು ಆಗುತ್ತೆ ಹಬ್ಬ ಅನ್ನೋ ರೀತಿಯಲ್ಲಿ. ಆ್ಯಕ್ಚುಲಿ ನೋಡೋಕೆ ಹೋದರೆ ಈ ವಾರ ಮಾತಾಡಲಿಕ್ಕೆ ಆ್ಯಂಡ್ ಕ್ಲಾಸ್ ತೊಗೊಳ್ಲಿಕ್ಕೆ ಅಂಥ ಒಂದು ರೀಸನ್ಗಳಿಲ್ಲ ಅಂದರೂ ಕೂಡ ಇರೋ ರೀಸನ್ಗಳನ್ನೇ ಸ್ವಲ್ಪ ತುಂಬ ದೊಡ್ಡದಾಗಿ ಮಾಡಿದ್ರು ಅಂತ ನನಗನ್ನಿಸ್ತು. ಆ್ಯಂಡ್ ಅಲ್ಲಿ ಗ್ರಾಸರಿ ಟಾಸ್ಕನ್ನೇ ಶುರು ಮಾಡ್ಕೊತಾರೆ. ಫಸ್ಟ್ ಡೇ ಏನು ಗ್ರಾಸರಿ ಟಾಸ್ಕ್ ಆಯಿತು ಅದರಲ್ಲಿ ಕೆಲವೊಂದು ವಿಷಯಗಳನ್ನು ಎತ್ಕೊಂಡು ಅಲ್ಲಿ ಪಂಚಾಯತಿ ಮಾಡಿದ್ರು. ಮುಖ್ಯವಾಗಿ ಗ್ರಾಸರಿ ಟಾಸ್ಕಲ್ಲಿ ನಾನು ಆಲ್ರೆಡಿ ನಿನ್ನೆ ಒಂದು ಪ್ರೋಮೋ ರಿವ್ಯೂವಲ್ಲಿ ಹೇಳಿರೋ ಪ್ರಕಾರನೇ ಒಂದಲ್ಲಿ 6 ಸ್ಪರ್ಧಿಗಳ ಒಂದು ಆಯ್ಕೆ ಮಾಡಬೇಕಾಗತ್ತೆ. ಆ್ಯಂಡ್ ಆ ಒಂದು 6 ಸ್ಪರ್ಧಿಗಳ ಆಯ್ಕೆಯಲ್ಲಿ ಬಿಗ್ ಬಾಸ್ ಅವರು ನೀಟಾಗಿ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಈ ಸ್ಪರ್ಧಿಗಳು ಯಾವ ರೀತಿಯಲ್ಲಿ ಇರಬೇಕು ಅಂತಂದರೆ ಟಾಸ್ಕ್ನ ಗೆಲ್ಲೋ ಸಾಮರ್ಥ್ಯ ಇರುವಂಥ ಒಂದು ಸ್ಪರ್ಧಿಗಳನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಕೆಲವು ಟೈಮಲ್ಲಿ ಬಿಗ್ ಬಾಸ್ ತಂಡದಿಂದ ಏನು ಮಾಡ್ತಾರೆ ಅಂದರೆ ಕೆಲವೊಂದು ರೂಲ್ಸ್ಗಳು ಹಾಗೆ ಗಾಳಿಗೆ ಹಾರೋಗ್ತವೆ. ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಬಟ್ ಕೆಲವು ಟಾಸ್ಕಲ್ಲಿ ಬಿಗ್ ಬಾಸ್ ಅವ್ರು ಏನು ಹೇಳಿರ್ತಾರೆ ಆ ಒಂದೊಂದು ಸೆಂಟೆನ್ಸು ಪದಗಳ ಒಂದು ವಿರುದ್ಧ ಏನಾದರೂ ಸ್ಪರ್ಧಿಗಳು ಹೋದರೆ ಅದನ್ನೇ ಇಟ್ಕೊಂಡ್ಬಿಡ್ತಾರೆ ಅವ್ರಿಗೆ ಕಂಟೆಂಟ್ ಇಲ್ಲದೆ ಇರೋ ಟೈಮಲ್ಲಿ. ಆ್ಯಂಡ್ ಕೆಲವು ಒಂದು ವೀಕಲ್ಲಿ ಏನಾದರೂ ಜಾಸ್ತಿ ಕಂಟೆಂಟ್ ಇದ್ದಾಗ ಕೆಲವೊಂದು ನನಗೆ ಬಿಟ್ಬಿಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆ್ಯಂಡ್ ಇಲ್ಲಿ ಸ್ಪರ್ಧಿಗಳ ಸಾಮರ್ಥ್ಯದ ಮೇರೆಗೆ ಅಂತ ಬಂದಾಗ ಅಲ್ಲಿ ಯಾರ್ಯಾರು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಾರೆ ಟಾಸ್ಕ್ ಗೆಲ್ಲೋದಕ್ಕೋಸ್ಕರ ಅವ್ರನ್ನ ಆಯ್ಕೆ ಮಾಡಬೇಕು ಅನ್ನೋದಿರುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ನಿಮ್ಗೆ ಆಲ್ರೆಡಿ ನಿನ್ನೆ ಹೇಳಿದ್ದೀನಿ ನಾನು, ಅಲ್ಲಿ ತ್ರಿವಿಕ್ರಮು ರಜತ್ ಫಸ್ಟಿಗೆ ಹನುಮಂತ ಕೂಡ ಒಂದು ಟಾಸ್ಕಿಂದ ನಾನು ಹೊರಗಡೆ ಉಳ್ಕೊತೀವಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಫಸ್ಟಲ್ಲಿ ಚರ್ಚೆ ಆದಾಗ ಅಲ್ಲಿ ಅವ್ರದ್ದೇ ಆದಂಥ ಕೆಲವೊಂದು ರೀಸನ್ಗಳು ಕೊಡ್ತಾರೆ. ಫಸ್ಟ್ ಇದು ಮಂಜುಗೆ ಕೇಳಿದ್ದಾದ್ರೆ ಮಂಜು ಅವನದೇ ಆದಂಥ ಒಂದು ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಅವರೇ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ದಾರೆ. ಅವ್ರಿಲ್ಲದೆ ಇವ್ರು ಯಾರು ಕೂಡ ಟಾಸ್ಕೇ ಗೆಲ್ಲೋದಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಅವ್ರ ಹತ್ರ ಒಂದು ರೀತಿಯಲ್ಲಿ ಅಹಂಕಾರ ಅಂತ ಹೇಳ್ಬೋದು. ಅದನ್ನ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ಯಾರು ಕೂಡ ಟಾಸ್ಕ್ ಒಳಗಡೆಗೆ ಆಡಲಿಲ್ಲ, 3 ಜನ ಬ್ಯಾಕ್ಔಟ್ ಆದರು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ ನಡೆಯುತ್ತೆ. ಆ್ಯಂಡ್ ಅಲ್ಲಿ ಈ ಒಂದು ಆಯ್ಕೆ ನಿಮಗೆ ಒಪ್ಪಿಗೆನಾ ಹಾಗೆ ಹೀಗೆ ಅಂತ ಕೇಳ್ತಾರೆ. ಬಟ್ ಇಲ್ಲಿ ಕೆಲವರೆಲ್ಲ ಹೇಳುವಂಥದ್ದು ಇಲ್ಲ, ಒಪ್ಪಿಗೆ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತಾಡ್ತಾರೆ. ಆ್ಯಂಡ್ ನಾನು ಹೇಳುವಂಥದ್ದು ಏನು ಅಂತಂದರೆ ಅಲ್ಲ, ಓಕೆ ಸಾಮರ್ಥ್ಯದಂತ ಬಂದಾಗ ಅಟ್ಲೀಸ್ಟ್ 2 ಕಡೆಯಿಂದ ಕೂಡ ತಪ್ಪಿದೆ. ನಾನು ಹೇಳ್ತಿರುವಂಥದ್ದು ಇಲ್ಲಿ ಯಾರು ಟಾಸ್ಕ್ ಆಡಿದ್ದಾರೆ ಅವ್ರದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ಆಫ್ ಏನಂತಂದರೆ ಅಲ್ಲಿ ಯಾರು 3 ಜನ ಹೊರಗಡೆ ಉಳ್ಕೊಂಡಿದ್ದಾರೆ ನನ್ನ ಪ್ರಕಾರ ಅವ್ರದ್ದೇ ತಪ್ಪು. ಓಕೆ, ಏನೇ ರೀಸನ್ ಇರ್ಬೋದು. ಆ್ಯಂಡ್ ರಜತ್ ಹೇಳಿರುವಂಥದ್ದು ಬೇರೆಯವ್ರಿಗೆ ಅವಕಾಶ ಸಿಗಲಿ. ಆ್ಯಂಡ್ ಚೈತ್ರ ಯಾವಾಗಲೂ ಅವಕಾಶ ಸಿಕ್ಕಿಲ್ಲ ಅಂತಾಳೆ. ಅವಳಿಗೊಂದು ಅವಕಾಶ ಸಿಗಲಿ ಅನ್ನೋದು ಸರಿ ಇದೆ. ಬಟ್ ಬಿಗ್ ಬಾಸ್ಗೆ ಹೋಗಿರೋವಂಥ ನಿಮ್ದು ಏನು ಇದೆ ರೀಸನ್ ಏನಿದೆ, ನಾವು ಗೆಲ್ಲಬೇಕು, ನಾವು ಆಡಬೇಕು, ಹಾಗಂದು ಮಾತ್ರಕ್ಕೆ ನೀವು ಯಾಕೆ ಬಿಟ್ಟು ಕೊಡ್ತಿದ್ದೀರಾ?
ನೀವೇನು ದೇವ್ರಾಗಕ್ಕೆ ಹೊರಟಿದ್ದೀರಾ ಅನ್ನೋವಂಥ ಮಾತುಗಳು ಅಲ್ಲಿ ತ್ರಿವಿಕ್ರಮ್ಗೂ ಬಂತು, ಜೊತೆಗೆ ರಜತ್ಗೂ ಬಂತು. ಓಕೆ, ಸೊ ಇಲ್ಲಿ ಮೇನ್ ಒಂದು ಬಿಗ್ ಬಾಸ್ದು ಇವಾಗ ಏನು ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಸೊ ಅದನ್ನು 100% ಯೂಸ್ ಮಾಡ್ಕೊಳ್ಬೇಕಾಗಿದ್ದು ನಿಮ್ಮ ಒಂದು ಇದು ಅದು. ಓಕೆ, ಸೊ ಅದನ್ನು ನೀವು ಬಿಟ್ಟು ನೀವು ಬೇರೆಯವರಿಗೆ ಅವಕಾಶ ಕೊಟ್ಟರೆ ಹೇಗೆ ಅನ್ನೋ ರೀತಿಯಲ್ಲಿ ಸೊ ಸುದೀಪ್ ಸರ್ ಕಡೆಯಿಂದ ಪ್ರಶ್ನೆಗಳು ಬಂತು. ಆ್ಯಂಡ್ ಅಲ್ಲಿ ಯಾರಿಗೂ ಕೂಡ ಆನ್ಸರ್ ಇಲ್ಲ. ಆ್ಯಂಡ್ ಈ ಕಡೆಗೆ ಟಾಸ್ಕ್ ಆಡೋದಂಥವ್ರು ಇವಾಗ ಅವ್ರು 3 ಜನ ಆಡಲ್ಲ ಅಂತಂದಾಗ ಇವ್ರೇನು ಮಾಡೋ ಹಾಗಿಲ್ಲ. ಆಡಲ್ಲ ಅಂದವ್ರಿಗೆ ತಂದು ಆಡಿ ಆಡಿ ಅಂತ ಹೇಳೋದು ಕೂಡ ಎಲ್ಲೋ ತಪ್ಪಾಗುತ್ತೆ ಅಂತ ನನಗನ್ಸುತ್ತೆ. ಇನ್ ಕೇಸ್ ಚೈತ್ರ ಏನಾದರೂ ಬ್ಯಾಕ್ಔಟ್ ಆಗಿದ್ರೆ ಅಥವಾ ಇನ್ನೊಬ್ರು ಯಾರೋ ಮೋಕ್ಷತನೋ ಬ್ಯಾಕ್ಔಟ್ ಆಗಿದ್ರೆ ಸೊ ಅಲ್ಲೂ ಕೂಡ ಕ್ವಶನ್ ಬರ್ತಿತ್ತು, ಏಕೆ ನಿಮಗೆ ಸಾಮರ್ಥ್ಯ ಇಲ್ವಾ? ಇಷ್ಟು ದಿನ ಸರ್ವವಾಗಿದ್ರೆ ಅಂದರೆ ನಿಮಗೂ ಸಾಮರ್ಥ್ಯ ಇದೆ, ನೀವು ಯಾಕೆ ಆಡಲಿಲ್ಲ? ಅಂದರೆ ನಿಮಗಿಂತೂ ಸ್ಟ್ರಾಂಗು ಅವರೇನಾ, ನೀವು ಫಿಕ್ಸ್ ಆಗ್ತಿದ್ದೀರಾ ಅನ್ನೋ ಒಂದು ಪ್ರಶ್ನೆಗಳು ಬಂದೇ ಬರುತ್ತೆ. ನೀವು ಯಾವ ರೀತಿಯಲ್ಲಿ ಡಿಸಿಷನ್ ತೊಗೊಂಡ್ರು ಕೂಡ ನಿಮಗೆ ವೀಕೆಂಡಲ್ಲಿ ಬಂದು ರುಬ್ದಾರೇನೆ, ಇದು ಮಾತ್ರ ಸತ್ಯ ಅಲ್ವೇ? ಅದು ಸತ್ಯ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಂಗಾದರೂ ರೀಸನ್ ಇಟ್ಕೊಂಡು ನಿಮ್ಗೆ ರುಬ್ತಾರೆ. ಆ್ಯಂಡ್ ಇದೇ ಒಂದು ಕ್ಯಾಪ್ಟನ್ಸಿ ವಿಷಯ ಅಂತ ಬಂದಾಗ ಅಥವಾ ಇದೇ ಒಂದು ಇಮ್ಯುನಿಟಿ ಅಂತ ವಿಷಯ ಬಂದಾಗ ಬಿಟ್ಟು ಕೊಡ್ತಿದ್ದೀರಾ ಅಂತ ಕೇಳ್ತಾರೆ. ಅಲ್ಲಿ ತ್ರಿವಿಕ್ರಮು ಇಲ್ಲ ಅಂತ ಹೇಳ್ತಾರೆ, ರಜತ್ತು ಇಲ್ಲ ಅಂತ ಹೇಳ್ತಾರೆ, ಭವ್ಯನೂ ಇಲ್ಲ ಅಂತ ಹೇಳ್ತಾರೆ. ಬಟ್ ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ಸಿ ಅಂತ ಬಂದಾಗ ಬಿಟ್ಟು ಕೊಟ್ಟಿದ್ದಾರೆ. ಆ್ಯಂಡ್ ಅದು ಹೆಂಗೆ ಅವ್ರು ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ನನಗಂತೂ ಅರ್ಥ ಆಗಲಿಲ್ಲ. ಆ್ಯಂಡ್ ನಾನು ಹೇಳ್ತಿಲ್ವ, ಯಾವುದೇ ರೀತಿಯಲ್ಲಿ ಟಾಸ್ಕ್ ಆಡಿದಾಗಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬಂದು ವೀಕೆಂಡಲ್ಲಿ ರುಬ್ತಾರೆ. ಸೊ ಡೈರೆಕ್ಷನ್ ಟೀಮ್ ಒಂದು ಪಾಯಿಂಟ್ಸ್ಗಳನ್ನ ಮಾಡ್ಕೊತಾರೆ, ಯಾವುದೋ ಒಂದು ರೀಸನ್ ಇಟ್ಕೊಂಡು ಸ್ಪರ್ಧಿಗಳನ್ನ ರುಬ್ಬಬೇಕು ಅಂತ, ಕಂಟೆಂಟ್ ಬೇಕಲ್ಲ. ಸೊ ಅದಕ್ಕೆ ಸೊ ಇದಾದಮೇಲೆ ಅಲ್ಲಿ ಭವ್ಯ ವಿಚಾರಕ್ಕೆ ಬರ್ತಾರೆ. ಭವ್ಯ ವಿಚಾರ ಏನು ಅಂತಂದರೆ, ಸೊ ಅವರು ಆ್ಯಕ್ಚುಲಿ ಫಸ್ಟು ಟಾಸ್ಕ್ ಆಡ್ತೀನಿ ಅಂತಲೇ ಹೇಳ್ತಾರೆ. ಟಾಸ್ಕ್ ಆಡ್ತೀನಿ ಅಂತ ಹೇಳಿದವರು ಸೊ ನಾನು ತ್ರಿವಿಕ್ರಮ್ ಕೆಲವೊಂದು ರೂಲ್ಸ್ ಹೇಳ್ತಾರೆ. ಅಂದರೆ ನಾವು ಇವಾಗ ಬ್ಯಾಕ್ಔಟ್ ಆಗಿದ್ದೀವಿ ಅಂತ ಅದನ್ನು ನಾಮಿನೇಷನ್ ತೊಗೊಬಾರ್ದು ಅಂತ ಹೇಳ್ತಾರೆ. ಸೊ ಅಲ್ಲಿ ಒಂದು ಸೇಫ್ ಆದರೂ ಅವ್ರ ಪ್ರಕಾರ ಅವರು. ಆ್ಯಂಡ್ ನೀವೇನಾದರೂ ಈ ಒಂದು ಗ್ರಾಸರಿ ಟಾಸ್ಕ್ನ ತರೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸೊ ಅದಕ್ಕೆ ನೀವೇ ಜವಾಬ್ದಾರರು ಅಂತ ಹೇಳ್ತಾರೆ. ಸೊ ಆ ಒಂದು ಮಾತು ಹೇಳಿದ ತಕ್ಷಣ ಭವ್ಯ ಅವರು ಟಾಸ್ಕಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಸೊ ಅಲ್ಲಿ ಹನುಮಂತ ನೀನು ಆಡು ಅಂತ ಹೇಳ್ತಾರೆ. ಕೊಟ್ಟಿರೋಂಥ ರೀಸನ್ ಏನು ಅಂತಂದರೆ, ಸೊ ಎಂಟರ್ಟೈನ್ಮೆಂಟು ಹಾಡು ಅಂತ ಬಂದರೆ ಸೊ ಹನುಮಂತ ಇದ್ರೆ ಬೆಸ್ಟು, ಸೊ ಅದಕ್ಕೋಸ್ಕರ ಹನುಮಂತ ಆಡಲಿ, ನಾನು ಬ್ಯಾಕ್ಔಟ್ ಆಗ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಈ ಒಂದು ರೀಸನ್ ಮೇಲೂ ಕೂಡ ಅಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಆ್ಯಂಡ್ ಅಂದರೆ ಇಲ್ಲಿ ಭವ್ಯ ಅವರೇನು ಒಪ್ಕೊತಿದ್ದಾರೆ, ಎಂಟರ್ಟೈನ್ಮೆಂಟು ಅಥವಾ ಹಾಡು ಅಂತ ಬಂದರೆ ನನಗಿಂತ ಹನುಮಂತ ಸ್ಟ್ರಾಂಗ್ ಇದ್ದಾನೆ ಅಂತ. ಆ್ಯಂಡ್ ಸುದೀಪ್ ಸರ್ ಹೇಳಿರೋವಂಥದ್ದು ಅಂದರೆ ಎಲ್ಲ ರೀತಿಯಲ್ಲಿ ಅರ್ಹತೆ ಇರೋವಂಥವ್ರು, ಸಾಮರ್ಥ್ಯ ಇರುವಂಥವ್ರು ಬಿಗ್ ಬಾಸ್ ಏನು ಕಪ್ಪಿದೆ ಸೊ ಅದನ್ನು ವಿನ್ ಆಗಬೇಕಾಗತ್ತೆ. ಅಂದರೆ ನೀವೇ ಒಪ್ಕೊತಿದ್ದೀರಾ, ನಿಮಗಿಂತನೂ ಬೆಟರ್ ಆಗಿದ್ದಾನೆ ಹನುಮಂತ ಈ ಒಂದು ಕೆಲವೊಂದು ಕ್ಯಾಟಗರಿನಲ್ಲಿ ಅಂತಂದಾಗ, ಹಾಗಲ್ಲ ಸರ್ ಹೀಗಲ್ಲ ಸರ್ ಅಂದರು. ಬಟ್ ಅಲ್ಲಿ ರೀಸನ್ ಕೊಟ್ಟಿರೋವಂಥದ್ದು ಅದೇ ಬರುತ್ತೆ. ನನಗಂತಲೂ ಈ ಎಂಟರ್ಟೈನ್ಮೆಂಟು ಮತ್ತು ಹಾಡು ಅಂತ ಬಂದಾಗ, ಸೊ ಬ್ಯಾಲೆನ್ಸಿಂಗ್ ಅಂತ ಬಂದಾಗ ಸೊ ಹನುಮಂತ ಅಲ್ಲಿ ಬೆಟರ್ ಆಗಿದ್ದಾನೆ, ಸೊ ಅವನಿಗೇ ಜಾಸ್ತಿ ಗೆಲ್ಲೋವಂಥ ಅರ್ಹತೆ ಇದೆ ಕಪ್ನ ಅನ್ನೋ ರೀತಿಯಲ್ಲಿ ಅವರೇ ಒಪ್ಕೊಳ್ಳೋ ರೀತಿಯಲ್ಲಿ ಆಗುತ್ತೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ, ಓಕೆ ಇವ್ರು ಹೊರಗಡೆ ಉಳಿದಿರೋವಂಥದ್ದು ಅಥವಾ ಇವರು ಹನುಮಂತನಿಗೆ ಚೇಂಜ್ ಮಾಡಿರೋವಂಥದ್ದು, ತ್ರಿವಿಕ್ರಮ್ ಅಥವಾ ರಜತ್ ಹೊರಗಡೆ ಉಳಿದುವಂಥದ್ದು ಏನು ಮ್ಯಾಟ್ರ್ ಅಲ್ಲ. ಬಟ್ ಸುದೀಪ್ ಸರ್ ಹೇಳುವಂಥದ್ದು ಏನು ಅಂತಂದರೆ, ಕೊಡೋವಂಥ ರೀಸನ್ಗಳು, ಓಕೆ ಕೊಡೋವಂಥ ರೀಸನ್ಗಳು ಸರಿ ಇರಬೇಕು ಅಂತ ಹೇಳ್ತಿರೋವಂಥದ್ದು. ಇವಾಗ ನನಗೆ ಮುಖ್ಯ ಅನಿಸಿದ್ದೇನಂತಂದರೆ, ಆ್ಯಂಡ್ ಇಲ್ಲಿ ಇವ್ರು ಕೊಟ್ಟಂಥ ರೀಸನ್ ಯಾರು, ಭವ್ಯ ಅವರು, ಸೊ ಅದು ಹಾಗೆ ಬರುತ್ತೆ. ಬಿಕಾಸ್ ಆಫ್ ಹನುಮಂತ ಇವ್ರಿಗಿಂತ ಸ್ಟ್ರಾಂಗ್ ಇದ್ದಾನೆ ಅನ್ನೋ ರೀತಿಯಲ್ಲೇ ಬರುತ್ತೆ. ಆ್ಯಂಡ್ ನನಗೆ ಅನಿಸಿರುವಂಥದ್ದು, ಭವ್ಯ ತೊಗೊಂಡಿರುವಂಥದ್ದು ರಜತ್ ಆ್ಯಂಡ್ ತ್ರಿವಿಕ್ರಮ್ ಇಬ್ಬರು ಹೊರಗಡೆ ಇದ್ದಾರೆ. ಆ್ಯಂಡ್ ತ್ರಿವಿಕ್ರಮ್ ಬೇರೆ ಈ ರೀತಿಯಲ್ಲಿ ಹೇಳಿರೋದ್ರಿಂದ ಸೊ ನಾನು ಬ್ಯಾಕ್ಔಟ್ ಆಗೋದೇ ಒಳ್ಳೆಯದು ಅನ್ನೋ ರೀತಿಯಲ್ಲೇ ಅಲ್ಲಿ ಹೇಳಿದ್ದಾರೆ. ಬಟ್ ಅವ್ರಿಗೊಂದು ಅವಕಾಶ ಇತ್ತು, ಈ ವಾರದ ಕ್ಯಾಪ್ಟನ್ ಕೂಡ ಆಗಿದ್ರು. ಸೊ ಅವರು ಪ್ರೂವ್ ಮಾಡ್ಕೋಬೋದಾಗಿತ್ತು. ಈ ಒಂದು ವಾರದ ಟಾಸ್ಕ್ ಕೊಟ್ಟಿದ್ದಾರೆ, ಸೊ ಅದನ್ನು ಕಂಪ್ಲೀಟ್ ಮಾಡಿ ಸಕ್ಸಸ್ಫುಲ್ ಆಗಿ ಒಂದು ಪ್ರೂವ್ ಮಾಡ್ಕೋಬೋದಾಗಿತ್ತು ಅವರ ಒಂದು ಕ್ಯಾಪ್ಟನ್ಸಿನಲ್ಲಿ ಈ ರೀತಿಯಲ್ಲಿ ಆಯಿತು ಅಂತ. ಆ್ಯಂಡ್ ಓಕೆ ಆ ಟಾಸ್ಕ್ಗಳನ್ನ ತುಂಬ ಚೆನ್ನಾಗೇ ಆಡಿದ್ರು. ಒಂದು ಟಾಸ್ಕಲ್ಲಿ ಮಾತ್ರ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಲಾಸ್ಟ್ ರೌಂಡು, ಓಕೆ. ಬಟ್ ಎಲ್ಲ ಒಂದು ಟಾಸ್ಕ್ಗಳು ಕೂಡ ಅದ್ಭುತವಾಗಿಯೇ ಒಂದು ರೀತಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ. ಆ್ಯಂಡ್ ತ್ರಿವಿಕ್ರಮ್ ಆ್ಯಂಡ್ ರಜತ್ ಆ್ಯಂಡ್ ಯಾರು ನಮ್ಮ ಭವ್ಯ ಅವರು ಇಲ್ಲ ಅಂದರೂ ಕೂಡ ಎಲ್ಲರೂ ಟಾಸ್ಕ್ ಸಖತ್ತಾಗಿ ಆಡಿದ್ದಾರೆ. ಸೊ ಅದು ಬೇರೆ ವಿಷಯ. ಸೊ ಬಟ್ ಇಲ್ಲಿ ಅವ್ರು ಹೊರಗಡೆ ಉಳ್ಕೊಳ್ಳೋದಕ್ಕೆ, ಆಮೇಲೆ ಏನು ಟಾಸ್ಕಿಂದ ಕೊಟ್ಟ ರೀಸನ್ಗಳಿದಾವಲ್ಲ, ಸೊ ಅದರಿಂದ ಅಲ್ಲೆಲ್ಲೋ ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಸುದೀಪ್ ಸರ್ ಅದ್ರ ಬಗ್ಗೆನೇ ಸಿಕ್ಕಾಪಟ್ಟೆ ಮಾತಾಡಿದ್ರು. ನೀವು ಯಾಕೆ ನಿಮ್ಮ ಒಂದು ಏನು ಹೇಳ್ತೀವಿ ಅಂದರೆ ಚಾನ್ಸ್ನ ಬಿಟ್ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಸೊ ಇದಾದಮೇಲೆ ಕಷಾಯದ ಟಾಸ್ಕಿಗೆ ಬರ್ತಾರೆ. ಅಲ್ಲೇನು ಚಟುವಟಿಕೆ ಕೊಟ್ಟಿದ್ರು, ಕಷಾಯ ಮಳಿಗೆ ಅಂತ. ಸೊ ಅಲ್ಲಿ ಅದ್ರ ಬಗ್ಗೆ ಮಾತಾಡೋ ಟೈಮಲ್ಲಿ ಅಲ್ಲಿ ಒಂದೇ ರೀತಿಯಲ್ಲಿ ಟಾರ್ಗೆಟ್ ನಡೀತಾ ಇದೆ, ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ. ಅಂದರೆ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು. ಮುಖ್ಯವಾಗಿ ಅಲ್ಲಿ ಚೈತ್ರ ಅವ್ರಿಗೇನೆ ಎಲ್ಲರೂ ಅದೇನು ರೀಸನ್ಗಳಿದ್ವು, ಎಲ್ಲ ಒಂದು ಕಷಾಯಗಳನ್ನು ಅವ್ರಿಗೇ ಕೊಡಿಸಿದ್ರು ಮ್ಯಾಕ್ಸಿಮಮ್. ಸೊ ಅದರ ರೀತಿಯಲ್ಲಿ ಅಲ್ಲಿಗೆ ಅವ್ರಿಗೆ ಒಂದು ಟಾರ್ಗೆಟ್ ಮಾಡ್ತಿದ್ದೀರಾ
ಅಂದರೆ ಫಸ್ಟ್ ಯಾವನೋ ಒಬ್ಬ ತಗೊಂತಾನೆ, ಸೊ ಅದಾದಮೇಲೆ ಎಲ್ಲರೂ ಕೂಡ ಅವರನ್ನೇ ಹಾಕ್ತಿದ್ರು ಅನ್ನೋ ರೀತಿಯಲ್ಲಿ ರೀಸನ್ಗಳು ಕೊಟ್ಟರು. ಸೊ ನನಗೆ ಅನ್ಸೋದು ಇಲ್ಲಿ ಬಿಗ್ ಬಾಸ್ ಅವರು ಅಥವಾ ಸುದೀಪ್ ಸರ್ ಹೇಳುವಂಥ ರೀಸನ್ಗಳು ನನಗೆ ಅಷ್ಟೊಂದೇನು ಸರಿ ಅನ್ಸೋದಿಲ್ಲ. ಕೆಲವು ಟೈಮಲ್ಲಿ ಇವರೇ ಹೇಳ್ತಾರೆ ಆ ಒಂದು ಏನು ರೀಸನ್ ಇದೆ, ಸೊ ಅದಕ್ಕೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಇನ್ನು ಕೆಲವು ಟೈಮಲ್ಲಿ ಹೇಳ್ತಾರೆ ಅವ್ರಿಗೆ ಒಬ್ರಿಗೆ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಒಂದ್ಸರಿ ಹೇಳ್ತಾರೆ. ಈಗ ಮನೆ ಒಳಗಡೆಗೆ ಅಷ್ಟೊಂದು ಏನು ಗುಣಗಳಿರುವಂಥದ್ದು ಫಸ್ಟ್ ತಲೆಗೆ ಬರುವಂಥದ್ದು ಚೈತ್ರನೇ. ಓಕೆ, ಬಿಕಾಸ್ ಆಫ್ ಅವ್ರು ಆ ರೀತಿಯಲ್ಲಿ ಇದ್ದಾರೆ, ಸೊ ಅದಕ್ಕೋಸ್ಕರ ಆ ರೀತಿಯಲ್ಲಿ ಕೊಡ್ತಿದ್ದಾರೆ. ಕೆಲವು ಟೈಮಲ್ಲಿ ಟಾಸ್ಕ್ ಅಂತ ಬಂದಾಗ ಹಿಂದೆ ಸರಿತಾರೆ, ಆಮೇಲೆ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಮಾತುಗಳು ಹಾಕ್ತಾರೆ, ಅದು ತಾನೇ ಈ ರೀತಿ. ಆಮೇಲೆ ಹೊಟ್ಟೆ ಕಿಚ್ಚು ಅನ್ನೋಂಥ ಅವ್ರಿಗೆ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ಕೆಲವೊಂದು ಹೇಡಿತನ ಆದರೂ ಆಗಿರ್ಬೋದು. ಸೊ ಇನ್ನು ಕೆಲವೊಂದು ಏನೇನಿದ್ದಾವೆ, ಸೊ ಅದನ್ನು ಅವ್ರಿಗೆ ಸೂಟ್ ಆಗುತ್ತೆ. ಸೊ ಅವ್ರಿಗೆ ಕೊಟ್ಟಾದ್ಮೇಲೆ ಸೊ ಅದನ್ನು ಟಾರ್ಗೆಟ್ ಅಂತ ಹೆಂಗೆ ಹೇಳ್ತಾರೆ ಅರ್ಥ ಆಗಲ್ಲ ನನಗೆ. ಇವಾಗ ಅಲ್ಲಿ ಮನೆ ಒಳಗಡೆ ಬೇರೆಯವರೆಲ್ಲ ಇರ್ಬೋದು, ಬಟ್ ಫಸ್ಟ್ ಕಾಣೋದು ಯಾರು? ಅವರೇ ಅಲ್ವಾ. ಬಟ್ ಇಲ್ಲಿ ಬಿಗ್ ಬಾಸ್ ಟೀಮ್ ಅವರು ಅಥವಾ ಸುದೀಪ್ ಸರ್ ಹೇಳುವಂಥದ್ದು ಏನಂದ್ರೆ ಎಲ್ಲರೂ ಟಾರ್ಗೆಟ್ ಮಾಡಿ ಒಬ್ಬರನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ನನಗೆ ಕೆಲವು ಟೈಮಲ್ಲಿ ಇದನ್ನು ಅಷ್ಟು ಸರಿ ಅಂತ ನನಗನ್ಸೋದಿಲ್ಲ. ಓಕೆ, ಇವಾಗ ಎಕ್ಸಾಂಪಲ್ ಆಗಿ ಸೊ ಚೈತ್ರ ಅವ್ರ ಬದಲು ಎಲ್ಲರೂ ಬೇರೆ ಬೇರೆಯವರಿಗೆ ಕೊಟ್ಟರು ಅಂತಲೇ ಇಟ್ಕೊಳ್ಳೋಣ. ಒಬ್ಬ ರಜತ್ಗೆ, ತ್ರಿವಿಕ್ರಮ್ಗೆ, ಇನ್ನು ಕೆಲವೊಂದು ರೀಸನ್ಗಳನ್ನ ಕೊಟ್ಟರು ಅಂತ ಇಟ್ಕೊಳ್ಳೋಣ. ಸೊ ಒಬ್ಬ ಕೊಡಬೇಕಾಗಿದ್ದು ಒಬ್ರಿಗೇ ಕೊಡಬೇಕು. ಸೊ 2-3 ಜನಕ್ಕೆ ಕೊಡಬೇಕಾ ಇಲ್ವೋ ನನಗಂತೂ ಐಡಿಯಾ ಇಲ್ಲ. ಬಟ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ತಲೆಗೆ ಬರುವಂಥದ್ದು ಚೈತ್ರನೇ. ಸೊ ಅದಕ್ಕೋಸ್ಕರನೇ ಚೈತ್ರ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ಬೇರೆಯವ್ರಿಗೆ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಇಲ್ಲಿ ನೀವು ಸಾಮರ್ಥ್ಯ ಇರೋವಂಥವ್ರಿಗೆ ಚಾನ್ಸ್ ಕೊಡೋದಿಲ್ಲ, ಸಾಮರ್ಥ್ಯ ಇರೋರನ್ನೇ ಮನೆಯಿಂದ ಆಚೆ ಹಾಕಬೇಕು ಅಂತಿದ್ದೀರಾ ಅನ್ನೋ ಒಂದು ರೀಸನ್ಗಳು ಕೂಡ ಬರುತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ, ನೀವು ಏನೇ ರೀಸನ್ ತೊಗೊಳ್ಳಿ, ಏನೇ ಒಂದು ಇದು ತೊಗೊಳ್ಳಿ, ವೀಕ್ ಡೇಸಲ್ಲಿ, ಟಾಸ್ಕ್ಗಳಲ್ಲಿ, ಎಪಿಸೋಡ್ಗಳಲ್ಲಿ, ವೀಕೆಂಡಲ್ಲಿ ಯಾವುದೋ ಒಂದು ರೀಸನ್ನ ಇಟ್ಕೊಂಡು ಸೊ ಅಲ್ಲಿ ನಿಮಗಂತೂ ರುಬ್ಬೋದಂತೂ ಫಿಕ್ಸು ಅಂತ ನನಗನ್ಸುತ್ತೆ. ಸೊ ಆ ರೀತಿಯಲ್ಲಿ ಆ ಒಂದು ಕಷಾಯ ಮಳೆಗೆ ಒಂದು ಟಾಸ್ಕ್ ನಡೆಯುತ್ತೆ. ಸೊ ಇದಾದಮೇಲೆ ಅಲ್ಲಿ ಫ್ಯಾಮ್ಲಿಯವರ ಒಂದು ವಿಟಿ ಪ್ಲೇ ಮಾಡ್ತಾರೆ, ಅಂದರೆ ಏನೇನು ಮಾತುಗಳು ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ. ಸೊ ಎಲ್ಲ ಒಂದು ಫ್ಯಾಮ್ಲಿಗಳ ಒಂದು ವಿಟಿಗಳನ್ನು ಪ್ಲೇ ಮಾಡಿದ್ದಾದಮೇಲೆ ಸೊ ಅಲ್ಲಿ ಸುದೀಪ್ ಸರ್ ಹೇಳುವಂಥದ್ದು ಯಾರ್ಯಾರು ಮಾತಾಡ್ತೀರ ಮಾತಾಡಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಫಸ್ಟಿಗೆ ಮಾತಾಡಿದಂತೆಯೇ ಗೌತಮಿ ಅಂತ ಅನಿಸುತ್ತೆ. ಯಾರೂ ಫಸ್ಟ್ ಸ್ವಲ್ಪ ಟೈಮ್ ಯಾರೂ ಮಾತಾಡೋದಿಲ್ಲ. ಸೊ ಅಲ್ಲಿ ಮಾತಾಡಿರೋವಂಥದ್ದು ನಮ್ಮ ಗೌತಮಿ ಅವ್ರು ಮಾತಾಡ್ತಾರೆ. ಸೊ ಆ್ಯಂಡ್ ಅಗೇನ್ ಅವ್ರವ್ರಿಗೆ ಗೊತ್ತಂಥ ರೀಸನ್ಗಳು ಕೆಲವೊಂದು ಹೇಳ್ತಾರೆ. ಆ್ಯಂಡ್ ಅಲ್ಲಿ ಸಿಕ್ಕಾಪಟ್ಟೆ ಕ್ಲಾಸ್ ತೊಗೊಂಡಿದ್ದು ಅಂತ ಅಂದರೆ ಅಲ್ಲಿ ನಮ್ಮ ಇವರಿಗೆ ಮಂಜು ಅವರಿಗೆ ಕ್ಲಾಸ್ ತಗೊತಾರೆ. ಅಂದರೆ ಇಷ್ಟು ದಿನ ಹೇಳಿರೋವಂಥದ್ದು ಕ್ಲೀನಾಗಿ ಅಷ್ಟು ಹೇಳಿದ್ರು ಕೂಡ ನಿಮಗೆ ತಲೆಗೆ ಹೋಗಿಲ್ಲ. ಸೊ ನಿಮ್ಮ ಏನು ಫ್ಯಾಮ್ಲಿಯಿಂದ ಬಂದ ಆದಮೇಲೂ ಕೂಡ ಕೆಲವೊಂದನ್ನು ನೀವು ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ಏನಕ್ಕೆ ಒಳಗಡೆ ಇದ್ದೀರಾ ಅನ್ನೋ ಒಂದು ರೀಸನ್ಗಳು ಬರುತ್ತೆ. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ. ಸೊ ಮಂಜು ಅನ್ನೋನು ಸಿಕ್ಕಾಪಟ್ಟೆ ಅಟ್ಯಾಚ್ ಆಗಿದ್ದಾನೆ ಗೌತಮಿ ಅವ್ರಿಗೆ. ಆ್ಯಂಡ್ ಅದು ಸರಿ ಕಾಣಿಸ್ತಿದೆಯಾ ಸರಿ ಕಾಣಿಸ್ತಿಲ್ಲ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ವೀಕ್ನೆಸ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಗೌತಮಿ ಅವರು ಎಷ್ಟೇ ಒಂದು ರೀತಿಯಲ್ಲಿ ದೂರ ಇಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಸೊ ಅಲ್ಲಿ ಮಂಜು ಅವರು ದೂರ ಆಗೋಕ್ಕೆ ರೆಡಿ ಇಲ್ಲ. ಓಕೆ, ಫ್ಯಾಮ್ಲಿ ಬಂದಾದಮೇಲೆ ಸುದೀಪ್ ಸರ್ ಹೇಳಿದಾದ್ಮೇಲೆ ಒಂದಿನ ದೂರ ಇರ್ತಾರೆ, ಡಿಸ್ಟೆನ್ಸ್ ಇರ್ತಾರೆ ಯಾರು ಗೌತಮಿಯಿಂದ. ಅದಾದಮೇಲೆ ತಿರ್ಗಾ ಮತ್ತೆ ಅದೇ ಹಾಡು ಅದೇ ರಾಗ. ಫಸ್ಟ್ ಏನು ಒಂದೆರಡು ವೀಕ್ ಇದ್ದ ಮಂಜಾಣ ಸೊ ಇವಾಗ ಇಲ್ಲವೇ ಇಲ್ಲ. ಒಂದು ರೀತಿಯಲ್ಲಿ ಫುಲ್ ಟಾಸ್ಕ್ ಅಂತ ಬಂದರೆ ಏನೇ ಅಂತ ಬಂದರೂ ಕೂಡ ಅಷ್ಟೊಂದು ಏನು ಅಗ್ರೆಸಿವ್ ಇಲ್ಲ, ಎಂಥದ್ದು ಇಲ್ಲ. ಸೊ ಬರೀ ಗೌತಮಿ ಗೌತಮಿ ಗೌತಮಿ. ಆ್ಯಂಡ್ ಮೆನ್ಷನ್ ಮಾಡಿ ಹೇಳಿದ್ರು ಸುದೀಪ್ ಸರು, ಫ್ಯಾಮ್ಲಿಯವ್ರು ಬಂದಾದಮೇಲೆ 2 ಬಾಕ್ಸ್ ಇದೆ, 2ರಲ್ಲಿ ಒಂದು ಯಾವುದಾದ್ರು ಒಂದು ಚೂಸ್ ಮಾಡೋ ಬದಲು ಅದನ್ನು ಒಂದು ರೀತಿಯಲ್ಲಿ ಗೌತಮಿ ಅವರಿಂದ ಪರ್ಮಿಷನ್ ತಗೊತಿದ್ದಾನೆ. 2 ಬಳ್ಳಲ್ಲಿ ಒಂದು ಬಳ್ಳು ಅನ್ನೋ ರೀತಿಯಲ್ಲಿ ಯಾವುದು ಚೂಸ್ ಮಾಡಲಿ ಅನ್ನೋದು ಕೂಡ ಗೌತಮಿಗೆ ಕೇಳ್ತಾನೆ ಅಂತಂದರೆ ಯಾವ ಮಟ್ಟಿಗೆ ಡಿಪೆಂಡೆನ್ಸಿ ಇರಬೇಡ ಗೌತಮಿ ಮೇಲೆ. ಆ್ಯಂಡ್ ಇದರಲ್ಲಿ ಗೌತಮಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆ್ಯಂಡ್ ನಾನು ಇದನ್ನು ಸುಮಾರು ವೀಕ್ಗಳ ಹಿಂದೆನೇ ಹೇಳಿದ್ದೆ. ಒಂದು ರೀತಿಯಲ್ಲಿ ಮಂಜು ಅವ್ರ ಜೊತೆಗೆ ಇರೋವಂಥದ್ದು ಮೋಕ್ಷಿತಾ ಆ್ಯಂಡ್ ಯಾರು ಗೌತಮಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಕೂಡ. ಆ್ಯಂಡ್ ಅದರಿಂದ ಮೋಕ್ಷಿತಾ ಹೊರಗಡೆ ಬಂದರು ಆವಾಗಲೇ. ಬಟ್ ಗೌತಮಿ ಅವ್ರು ಅಲ್ಲೇ ಇರೋದ್ರಿಂದ ಸೊ ಇಲ್ಲಿ ಮಂಜು ಇರೋದ್ರಿಂದ ಮಂಜುವಿಂದ ಗೌತಮಿಗೆ ಸಿಕ್ಕಾಪಟ್ಟೆ ಹೇಟ್ ಕ್ರಿಯೇಟ್ ಆಗ್ತಿತ್ತು. ಆ್ಯಂಡ್ ಕೆಲವು ಟೈಮಲ್ಲಿ ಗೌತಮಿದು ತಪ್ಪಿರ್ಬೋದು, ಬಟ್ ಮ್ಯಾಕ್ಸಿಮಮ್ ಟೈಮಲ್ಲಿ ಅವ್ರು ಕೊಡುವಂಥ ರೀಸನ್ಗಳು, ಅವ್ರು ಆಡ್ತಿರೋವಂಥ ಆಟ ನನ್ನ ಪ್ರಕಾರ ಕರೆಕ್ಟಾಗೇ ಇದೆ. ಇಲ್ಲಿ ಮಂಜುದೇನೇ ಪ್ರಾಬ್ಲಮ್ ಇರುವಂಥದ್ದು ಅಷ್ಟೆಲ್ಲ. ಆ್ಯಂಡ್ ಅವ್ರ ತಂದೆ ಅದು ಕೂಡ 2ನೇ ಸಾರಿ ಪ್ಲೇ ಮಾಡಿದ್ರು, ಅವ್ರ ತಂದೆ ವಿಟಿ ಪ್ಲೇ ಮಾಡಿದ್ರು. ಅದಾದಮೇಲೆ ಅವ್ನಿಗೆ ಅಟ್ಲೀಸ್ಟ್ ಇನ್ನು ಕೆಲವೊಂದು ಏನು 3 ವಾರ 4 ವಾರ ಇದೆ. ಸೊ ಇದರಲ್ಲಾದರೂ ಕೂಡ ಒಂದು ಈ ಫ್ರೆಂಡ್ಶಿಪ್ಪು, ಗೆಳೆತನ ಇದನ್ನೆಲ್ಲನ ಬದನೆಕಾಯಿ ಎಲ್ಲ ಬಿಟ್ಟು ಸೊ ಚೆನ್ನಾಗಿ ಆಡಿದ್ರೆ ಏನೋ ಒಂದು ಸಿಗಬಹುದು ನನ್ನ ಪ್ರಕಾರ ಟಾಪ್ 5 ಅಂತ. ಇಲ್ಲ ಅಂತಂದರೆ ಟಾಪ್ 5 ಒಂದು ಇರೋದು ತುಂಬ ಕಷ್ಟ ಇದೆ. ಆ್ಯಂಡ್ ಅದಾದಮೇಲೆ ನನ್ನ ಪ್ರಕಾರ ಏನಂತಂದರೆ ರಜತನೇ ಒಂದು ರೀತಿಯಲ್ಲಿ ಆ ಒಂದು ಗೇಮ್ನ ಒಂದು ತಕ್ಕಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ನನಗನ್ಸುತ್ತೆ. ಅಂದರೆ ಇಂಡಿವಿಜುವಲಾಗಿ ಆಡೋವಂಥದ್ದು. ಸೊ ಅವನಿಂದ ಒಂದು ಸ್ವಲ್ಪ ಕಲಿಬೇಕು. ಬಟ್ ಲಾಸ್ಟ್ 1-2 ವೀಕಲ್ಲಿ ಸೊ ಅವನು ಒಂದು ರೀತಿಯಲ್ಲಿ ಗುಂಪಿಗೆ ಸೇರ್ಕೊಂಡಿದ್ದಾನೆ ಈ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಅವ್ರ ಜೊತೆಗೆ. ಬಟ್ ಇವಾಗ ಒಂದು ಫ್ಯಾಮ್ಲಿ ಬಂದಾದಮೇಲೆ ಅವ್ನಿಗೆ ಒಂಚೂರು ಮತ್ತೆ ಟ್ರ್ಯಾಕ್ ಬಿಟ್ಟು ಏನು ಹೋಗ್ತಿದ್ದ ಸೊ ಆ ಟ್ರ್ಯಾಕಲ್ಲಿ ಬಂದಿದ್ದಾನೆ. ಆ್ಯಂಡ್ ಓನ್ಲಿ ಟಾಸ್ಕು ಅಷ್ಟೇ ಆಟ ಅಲ್ಲ,
ಸೊ ಎಂಟರ್ಟೈನ್ಮೆಂಟ್ ಅನ್ನೋದು ಕೂಡ ಅವ್ನಿಗೆ ಸ್ವಲ್ಪ ಎಲ್ಲೋ ಮನವರಿಕೆ ಆಗಿದೆ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಆಫ್ ಆಲ್ರೆಡಿ ಇವಾಗ ಅವನದಕ್ಕೆ ಫ್ಯಾಮಿಲಿ ವೀಕಲ್ಲಿ ಎಲ್ಲ ಫ್ಯಾಮಿಲಿಯವ್ರಿಗೂ ಕೂಡ ಒಂದು ರೀತಿಯಲ್ಲಿ ಅಂದರೆ ಒಂದು ಕೂಳೆ ಕೊಡುವಂಥದ್ದು, ರೇಗಿಸೋವಂಥದ್ದು, ಒಂದು ರೀತಿಯಲ್ಲಿ ಆ ಫನ್ ಆಗಿ ಏನೋ ಮಾಡ್ದ. ಸೊ ಆ ವಿಚಾರದಲ್ಲಿ ಅವನು ಸ್ವಲ್ಪ ಬೆಟರ್ ಅಂತ ನನಗೆ ಅನಿಸುತ್ತೆ. ಸೊ ಅದನ್ನು ಅವನು ಅರ್ಥ ಮಾಡ್ಕೊಂಡಿದ್ದು ಅವನೊಬ್ಬ. ಆ್ಯಂಡ್ ಇಲ್ಲಿ ಹನುಮಂತನಿಗೆ ಸ್ವಲ್ಪ ಸುದೀಪ್ ಸರ್ ಕ್ಲಾಸ್ ತೊಗೊಂಡ್ರು ಅಂತಲೇ ಹೇಳ್ಬೋದು. ಆ ಒಂದು ಏನೋ ರೀಸನ್ಗಳು ಕೊಡೋ ಟೈಮಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಅಂತ ಅಂದಾಗ, ಸೊ ಅವನಿಗೆ ಚೈತ್ರ ಬಿಟ್ಟು ಆ ಕಷಾಯ ಮಳಿಗೆ ಇದರಲ್ಲಿ ಸೊ ಬೇರೆದೇನಾದರೂ ಹೇಳು ಅಂತಂದಾಗ ಅವನಿಗೆ ಹೇಳಲಿಕ್ಕೆ ಆಗಲೇ ಇಲ್ಲ, ಮಾತೇ ಆಡಲಿಲ್ಲ ಅವನು. ಸೊ ಅಲ್ಲಿ ಚೈತ್ರ ಬಿಟ್ಟರೆ ಧನರಾಜ್ ತಗೊತಾನೆ, ಧನರಾಜ್ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಅವನಿಗೆ, ಯಾರಿಗೆ, ನಮ್ಮ ಹನುಮಂತನಿಗೆ. ಆ್ಯಂಡ್ ಇಲ್ಲಿ ಒಂದು ಹನುಮಂತನ ಒಂದು ದೃಷ್ಟಿಕೋನದಿಂದ ಮಾತಾಡೋದಾದರೆ, ಸೊ ಅವನಿಗೆ ಸಡನ್ನಾಗಿ ಏನಾದರೂ ಒಂದು ಹೇಳಬೇಕು ಅಂತಂದರೆ ಗೊತ್ತಾಗೋದಿಲ್ಲ. ಯಾಕಂದರೆ ಇವಾಗ ಎಲ್ಲರ ಮೈಂಡ್ಸೆಟ್ಟು ಒಂದೇ ರೀತಿಯಲ್ಲಿ ಇರೋದಿಲ್ಲ. ಯಾಕಂದರೆ ಅವ್ರು ಒಂದನ್ನು ಫಿಕ್ಸ್ ಮಾಡ್ಕೊತಾರೆ. ಸೊ ಇವನು ಟಾಸ್ಕಲ್ಲಿ ವೀಕ್ ಅಂತಂದರೆ ಈ 8 ಜನರಲ್ಲಿ ಇವನು ವೀಕ್ ಅಷ್ಟೇ. ಇದು ಬಿಟ್ಟು ಇನ್ನೊಂದು ಆಪ್ಷನು ಅಂತಂದರೆ, ಸೊ ಇನ್ಸ್ಟ್ಯಾಂಟಾಗಿ ಚೇಂಜ್ ಮಾಡೋವಂಥದ್ದು ಅಥವಾ ಮಾತನ್ನ ಬದಲಾಯಿಸುವಂಥದ್ದು ಕೆಲವ್ರಿಗೆ ಆಗೋದಿಲ್ಲ. ನಾನು ಅರ್ಥ ಮಾಡ್ಕೊತೀನಿ ಹನುಮಂತಂದು. ಹಾಗಂತದ್ದು ಮಾತ್ರಕ್ಕೆ ಇವರು ಫೋರ್ಸ್ ಮಾಡುವಂಥದ್ದು ನನ್ನ ಪ್ರಕಾರ ಸರಿಯಲ್ಲ. ಇವಾಗ ಅವರೊಬ್ಬರು ಏನೋ ರೀಸನ್ ಕೊಟ್ಟಿದ್ದಾರೆ ಅಂತಂದರೆ ಓಕೆ, ನೀವು ಒಂದ್ಸರಿ ಚೇಂಜ್ ಮಾಡಿ ಅಂತಂದರೆ ಚೇಂಜ್ ಮಾಡಲಿಲ್ವಾ, ಬಿಟ್ಬಿಡೋದು ಒಳ್ಳೆಯದು. ಇವಾಗ ಏನಾಗುತ್ತಂದರೆ ಈ ಬಿಗ್ ಬಾಸ್ ಅವ್ರನ್ನೇ ಒಂದು ರೀತಿಯಲ್ಲಿ ಸ್ಕ್ರಿಪ್ಟ್ ಮಾಡ್ತಿದ್ದಾರೆ. ಅಂದರೆ ಇವರೇ ಒಂದು ರೀತಿಯಲ್ಲಿ ಫೋರ್ಸ್ ಮಾಡ್ತಿದ್ದಾರೆ ಬೇರೆಯವರಿಗೆ ರೀಸನ್ ಕೊಡಲಿಕ್ಕೆ. ಅಂದರೆ ಇಲ್ಲಿ ಸ್ಪರ್ಧಿಗಳ ಒಂದು ಇಷ್ಟದ ಪ್ರಕಾರ ಅಥವಾ ಅವರ ಒಂದು ಆಟದ ವೈಖರಿ ಪ್ರಕಾರ ನಡೀತಾ ಇಲ್ಲ. ಸೊ ಬಿಗ್ ಬಾಸ್ ಅವರೇನೆ ಡಿಸೈಡ್ ಮಾಡ್ತಿದ್ದಾರೆ, ಸೊ ನೀವು ಬೇರೆಯವರಿಗೆ ಕೊಡಬೇಕು, ಅವರು ಒಬ್ಬರಿಗೆ ಕೊಡೋ ಹಾಗಿಲ್ಲ ಅನ್ನೋ ರೀತಿಯಲ್ಲಿ. ಅವ್ರು ಹೇಳೋ ಏನೋ ಇಂಟೆನ್ಷನ್ ಸರಿ ಇರ್ಬೋದು, ಒಬ್ಬರನ್ನೇ ಟಾರ್ಗೆಟ್ ಮಾಡಿಬಿಡಿ, ಎಲ್ಲರೂ ಇದ್ದಾರೆ ಸೊ ಅವ್ರನ್ನೂ ಕೂಡ ಟಾರ್ಗೆಟ್ ಮಾಡಿ. ಆ್ಯಂಡ್ ಅಲ್ಲಿ ಸ್ಟ್ರಾಂಗ್ ಇರೋವಂಥವ್ರು ಇದ್ದಾರೆ, ಸೊ ಅವ್ರಿಗೆ ಮನೆಗೆ ಕಳಿಸಿದ್ರೇ ನೀವು ಗೆಲ್ಲೋಕ್ಕಾಗೋದು ಅನ್ನೋ ರೀತಿಯಲ್ಲಿ ಕೂಡ ಇರ್ಬೋದೇನೋ. ಬಟ್ ಇನ್ನೊಂದು ರೀತಿಯಲ್ಲಿ ಇರ್ಬೋದು, ಓನ್ಲಿ ಚೈತ್ರಾಗೆ ಅಂತಂದರೆ ಅದು ಆಲ್ರೆಡಿ ಪ್ರೆಡಿಕ್ಟ್ ಆಗ್ತಿರ್ಬೋದು, ಏನೋ ಒಂದು ರೀತಿಯಲ್ಲಿ ಕ್ಯೂರಿಯಾಸಿಟಿ ಇಲ್ಲದ ರೀತಿಯಲ್ಲಿ ಆಗ್ತಿರ್ಬೋದು ಅನ್ನೋದು ಕೂಡ ಇರ್ಬೋದು. ಹಾಗಾಗಿ ನಿಮ್ಮ ಮಾತ್ರಕ್ಕೆ ಇವಾಗ ಸಡನ್ನಾಗಿ ಚೇಂಜ್ ಮಾಡಬೇಕು ಅಂತಂದರೆ ಅಲ್ಲಿ ಎಲ್ರಿಗೂ ಕೂಡ ಆಗೋದಿಲ್ಲಲ್ಲ. ಅಲ್ಲಿ ಹನುಮಂತ ಗೋಳಾಟ ಅದೇನೆ, ನನಗೆ ಸಡನ್ನಾಗಿ ಚೇಂಜ್ ಮಾಡು ಅಂದರೆ ಎಲ್ಲ ರೀಸನ್ಗಳು ತಲೆಯಲ್ಲಿ ಇಟ್ಕೊ ಅಂತಂದರೆ ಆಗೋದಿಲ್ಲ ಅಂತ. ಸೊ ಈ ಒಂದು ವಿಚಾರವಾಗಿ ಅಲ್ಲಿ ಹನುಮಂತನೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಕೆಲವರಿಗೆ ಕೂಡ ಅನಿಸ್ಬೋದು ಬಿಗ್ ಬಾಸ್ ಟೀಮಿಂದ ಸುದೀಪ್ ಸರ್ ಕಡೆಯಿಂದ ಹನುಮಂತನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ. ಯಾಕಂದರೆ ಅಲ್ಲಿ ಹನುಮಂತ ಧನರಾಜ್ ಹೆಸರು ತೊಗೊಂಡಿದ್ದಾದಮೇಲೆ ಸೊ ಚೈತ್ರ ಹೆಸರು ಬಿಟ್ಟು ಬೇರೆ ತೊಗೊಳ್ಳಿ ಅಂತಂದಾಗ ಅವನಿಗೆ ಗೊತ್ತಾಗೋದಿಲ್ಲ. ಸೊ ನನಗೆ ಗೊತ್ತಾಗ್ತಿಲ್ಲ ಸರ್ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಸುದೀಪ್ ಸರ್ ಕಡೆಯಿಂದ ಒಂದು ರಿಯಾಕ್ಷನ್ ಬರುತ್ತೆ, ಛೀ ಅನ್ನೋದೇನೋ ಥೂ ಅನ್ನೋದು ಬರುತ್ತೆ. ಸೊ ಅದು ಯಾರಿಗೆ ಆಗಲಿ ಸ್ವಲ್ಪ ಬೇಜಾರಾಗುತ್ತೆ. ಆ್ಯಂಡ್ ಸುದೀಪ್ ಸರ್ ಇತ್ತೀಚಿನ ಒಂದು ಪಂಚಾಯತಿಗಳಲ್ಲಿ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟೆಡ್ ಆಗ್ತಿದ್ದಾರೆ ಅಂತ ಕೂಡ ಅನ್ನಿಸ್ತಾ ಇದೆ. ಸೊ ಕಂಟೆಸ್ಟೆಂಟ್ಗಳ ಮೇಲೆ ಕೆಲವೊಂದು ಮಾತುಗಳು, ಸೊ ಅವೆಲ್ಲೋ ಸುದೀಪ್ ಸರ್ ಅಂತ ಒಂದು ಕಲಾವಿದರಿಗೆ ಶೋಭೆ ತರಲ್ಲ ಅನ್ನೋದು ಕೂಡ ಸತ್ಯ ಅಂತ ನನಗನ್ಸುತ್ತೆ. ಆ್ಯಂಡ್ ಕೆಲವೊಂದು ಡಿಸಿಷನ್ಗಳು ಬಿಗ್ ಬಾಸ್ನಿಂದನೇ ಬರ್ತಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಕೂಡ. ಯಾಕಂದರೆ ಸೀಸನ್ 9 ನೋಡ್ಕೊಂಡು ಬಂದಿರೋದ್ರಿಂದ ಸೊ ನಮ್ಗೆ ಗೊತ್ತಾಗುತ್ತೆ ಕ್ಲಿಯರಾಗಿ. ಸುದೀಪ್ ಸರ್ ಇನ್ನೊಂದು ಮಾತು ಹೇಳ್ತಾರೆ, ನೀವುಗಳು ಸೀಸನ್ 11 ಕಂಟೆಸ್ಟೆಂಟು, ಆದರೆ ಇಲ್ಲಿ ಹೊರಗಡೆ ಇರುವಂಥ ವೀಕ್ಷಕರು 11 ಸೀಸನ್ಗಳನ್ನು ನೋಡಿರುವಂಥ ವೀಕ್ಷಕರು ಅಂತ. ನಾನು ಅದೇ ರೀತಿಯಲ್ಲಿ ಹೇಳ್ತಿರುವಂಥದ್ದು, ಅವ್ರು ಸೀಸನ್ 11 ಸೀಸನ್ಗಳನ್ನು ನಡೆಸಿರ್ಬೋದು, ಬಟ್ ಹೊರಗಡೆಯಿಂದ ಕೂಡ ನಾವು ಸುದೀಪ್ ಸರ್ನ ಅನಲೈಸ್ ಮಾಡ್ತಾ ಇರ್ತೀವಿ. ಸುದೀಪ್ ಸರ್ ಅಲ್ಲಿ ಒಳಗಡೆ ಇರುವಂಥ ಸ್ಪರ್ಧಿಗಳನ್ನ ಅನಲೈಸ್ ಮಾಡ್ತಿರ್ಬೋದು, ನಾವು ಹೊರಗಡೆ ಇರುವಂಥ ವೀಕ್ಷಕರು ಅಲ್ಲಿ ಸ್ಪರ್ಧಿಗಳನ್ನು ಜೊತೆಗೆ ವೀಕೆಂಡಲ್ಲಿ ನಡೆಯುವಂಥ ಪಂಚಾಯತಿಗಳನ್ನು ಅನಲೈಸ್ ಮಾಡ್ತಿರೋದ್ರಿಂದ ಸೀಸನ್ 9ವರೆಗೂ ಇದ್ದಂಥ ಸುದೀಪ್ ಸರ್ ಹೋಸ್ಟಿಂಗು ಸೊ ಇವಾಗ ಸೀಸನ್ 10-11ರಲ್ಲಿ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಸೊ ಇದರಲ್ಲಿ ಯಾವುದೇ ಎರಡನೇ ಮಾತೇ ಇಲ್ಲ ಅಂತ ನನಗನ್ಸುತ್ತೆ. ಸೊ ಇದಾದಮೇಲೆ ಅಲ್ಲಿ ಇನ್ನೊಂದು ಚಟುವಟಿಕೆ ಕೊಡ್ತಾರೆ, ಟಾಪ್ ಗೇರ್ ಹಾಕುವಂಥದ್ದು. ಸೊ ಅಲ್ಲಿ ಎಲ್ಲರ ಒಂದು ಡಿಸಿಷನ್ಗಳು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿತ್ತು. ಸೊ ಅದು ಫಸ್ಟ್ ಸ್ಟಾರ್ಟ್ ಆಗಿದ್ದೇನೆ ನಮ್ಮ ಜೊತೆಗಿರೋವಂಥವ್ರನ್ನ ಯಾರನ್ನ ಅಡೆತಡೆಗಳಿದ್ದಾವೆ ಸೊ ಅವ್ರನ್ನ ಒಂದು ಸೈಡಿಗಿಟ್ಟು ಸೊ ಟಾಪ್ ಗೇರ್ನ ಹಾಕೊಂಡು ಹೋಗ್ತೀರ ಅನ್ನೋದ್ರ ಇದರಲ್ಲಿ ಸೊ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಬ್ಯಾಲೆನ್ಸಿಂಗ್ ಆಗಿತ್ತು. ಸೊ ಅದಕ್ಕೋಸ್ಕರನೇ ಅದೇ ಒಂದು ಡಿಸಿಷನ್ನ ವೇಟ್ ಮಾಡ್ತಾಯಿದ್ರು ಅಂತ ಅನಿಸುತ್ತೆ ಬಿಗ್ ಬಾಸ್ ಟೀಮ್ ಅವರು. ಯಾಕಂದರೆ ಅಲ್ಲಿ ಒಬ್ಬರನ್ನೇ ಟಾರ್ಗೆಟ್ ಮಾಡಲಿಲ್ಲ. ಸೊ ಅಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಭವ್ಯ ಅವ್ರನ್ನ ಕಟ್ ಮಾಡ್ತಾರೆ, ಭವ್ಯ ಅವರು ತ್ರಿವಿಕ್ರಮ್ ಅವ್ರ ಫ್ರೆಂಡ್ಶಿಪ್ನ ಕಟ್ ಮಾಡ್ತಾರೆ. ಆ್ಯಂಡ್ ಅಗೇನ್ ಗೌತಮಿ ಅವರು ಮಂಜು ಅವರು ಗೌತಮಿದು. ಸೊ ಈ ರೀತಿಯಲ್ಲಿ ನಿರೀಕ್ಷೆ ಮಾಡ್ತಾಯಿದ್ರು ಬಿಗ್ ಬಾಸ್ ಟೀಮ್ ಅವರು. ಸೊ ಅದೇ ರೀತಿಯಲ್ಲಿ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಕೂಡ ಒಂದು ದಾರಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ನನಗೆ ಇದೆಲ್ಲ ಆಗಿದ್ದಾದಮೇಲೆ ಓಕೆ, ಈ ರಿವ್ಯೂ ಎಲ್ಲ ಮುಗೀತು. ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ. ಸೊ ಬಿಗ್ ಬಾಸ್ 9ವರೆಗೂ ಆದಂಥ ಬಿಗ್ ಬಾಸೇ ಬೇರೆ, ಬಿಗ್ ಬಾಸ್ 10ರಿಂದ ಆದಂಥ ನಡೀತಿರೋವಂಥ ಒಂದು ಬಿಗ್ ಬಾಸೇ ಬೇರೆ. ಸೊ ನಿಮಗೇನು ಅನಿಸುತ್ತೆ ಅಂತ ನಿಮ್ಗೆ ಕೇಳಿದ್ದೆ ಆಲ್ರೆಡಿ. ಸೊ ನನಗೆ ಅನಿಸಿರೋದು ಏನಂತಂದರೆ ಸೊ ಸೀಸನ್ 9ವರೆಗೂ ಕೂಡ ಒಂದು ಮಾನವೀಯತೆ ಅಥವಾ ವ್ಯಕ್ತಿತ್ವಗಳ ಆಟ ಹಾಗೆ ಹೀಗೆ ಎಲ್ಲ ಇತ್ತು. ಬಟ್ ಇವಾಗೇನಿದೆ, ನೀವು ಏನು ಕಂಟೆಂಟ್ ಕೊಡ್ತಿದ್ದೀರಾ, ಬಿಗ್ ಬಾಸ್ಗೆ ಏನು ಕಂಟೆಂಟ್ ಕೊಡ್ತಿದ್ದೀರಾ, ಆ್ಯಂಡ್ ನೀವು ಇಂಡಿವಿಜುವಲ್ ಆಗಿ ಆಡ್ತಿದ್ದೀರಾ ಅಥವಾ ಫ್ರೆಂಡ್ಶಿಪ್ ಮಾಡ್ಕೊತಿದ್ದೀರಾ ಅಥವಾ ನೀವು ಕೊಡುವಂಥ ರೀಸನ್ಗಳು. ಆ್ಯಂಡ್ ಬಿಗ್ ಬಾಸ್ ಅನ್ನೋವಂಥದ್ದು ಇವಾಗ ಅಸಲಿ ಆಟ ಅಂತ ನನಗನ್ಸುತ್ತೆ.
ನೀವು ಕಂಟೆಂಟ್ ಕೊಡೋರಿದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇರಿ. ಇಲ್ಲ ನಾನು ಊಟ ಮಾಡ್ತೀನಿ, ಟಾಸ್ಕ್ ಆಡ್ತೀನಿ, ಕಸ ಗುಡಿಸ್ತೀನಿ, ಪಾತ್ರೆ ತೊಳಿತೀನಿ, ಮನೆ ಒಳಗಡೆ ಇರ್ತೀನಿ ಅಂತಂದರೆ ನಿಮಗೆ ಅವಕಾಶ ಇಲ್ಲ. ನನಗನ್ಸಿರುವಂಥದ್ದು ಇಷ್ಟೇ. ನೀವು ಸುಮ್ಮನೆ ಬಂದು ಊಟ ಮಾಡಿಕೊಂಡು ಪಿಕ್ನಿಕ್ ಬಂದ ಥರ ಹೋಗೋ ರೀತಿಯಲ್ಲಿ ಇರೋ ಹಾಗಿಲ್ಲ. ಹಾಗೆ ಸುಮ್ಮನೆ ಕಿರ್ಚಾಡೋ ಹಾಗೂ ಇಲ್ಲ. ಅದಕ್ಕಾದಂಥ ವ್ಯಾಲಿಡ್ ರೀಸನ್ಗಳಿರಬೇಕು. ಇಲ್ಲ ಕಿರ್ಚಾಡ್ತೀರಾ, ಇಡೀ ಮನೆ ಕಿತ್ತೋಗೋ ರೀತಿಯಲ್ಲಿ ಕಿರ್ಚಾಡಬೇಕು. ಒಬ್ಬೊಬ್ಬ ಕಂಟೆಸ್ಟೆಂಟ್ಗಳಿಗೂ ಕೂಡ ನೀವು ಕೂಳೆ ಕೊಡಬೇಕು. ಆ ಒಂದು ಮಟ್ಟಿಗಿದ್ದರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಇರ್ಬೋದು. ಓಕೆ. ಆ್ಯಂಡ್ ಬಿಗ್ ಬಾಸಲ್ಲಿ ಅಥವಾ ಪಂಚಾಯತಿನಲ್ಲಿ ಏನು ಒಂದು ಮಾತುಗಳು ಹೇಳ್ತಾರೆ, ಸೊ ಅದನ್ನು ಕೇಳಿಕೊಂಡು ಬದಲಾಯಿಸ್ಕೊಂಡು ನೀವು ಆಡೋ ಹಾಗಿದ್ರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಆಡಬೇಕು. ಇಲ್ಲ ಅಂತಂದರೆ ಆಗೋದಿಲ್ಲ. ಸೊ ಈ ರೀತಿಯಲ್ಲಿ ಒಂದು ಬಿಗ್ ಬಾಸ್ ನಡೀತಾ ಇದೆ. ಸೊ ಮೊದಲಿನ ರೀತಿಯಲ್ಲಿ ಇಲ್ಲ. ಇಲ್ಲಿ ಏನಂದರೆ ಕಂಟೆಂಟ್ ಕೊಡಬೇಕು, ಟಾಸ್ಕ್ ಅಂತ ಬಂದಾಗ ಆಡಬೇಕು, ವಾಯ್ಸ್ ರೈಸ್ ಮಾಡಬೇಕು, ಡಿಸಿಷನ್ಗಳನ್ನ ತೊಗೊಬೇಕು, ನಿರ್ಧಾರಗಳನ್ನು ಹೇಳಬೇಕು. ಸುಮ್ಮನೆ ಕೂತು ಹೋಗೋರಿಗೆ ಇಲ್ಲಿ ಅವಕಾಶ ಇಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಹೊರಗಡೆ ವೋಟಿಂಗ್ನ ಎಷ್ಟು ಅವರು ಪರ್ಸೆಂಟೇಜ್ ತೊಗೊತಾರೋ ನನಗಂತೂ ಕ್ಲಾರಿಟಿ ಇಲ್ಲ. ಬಿಕಾಸ್ ಆಫ್ ಇಲ್ಲಿ ಚೈತ್ರ ಅವರು ಈ ಮನೆ ಒಳಗಡೆಗೆ ಇಲ್ಲಿವರೆಗೂ ಇರೋದೇ ನನ್ನ ಪ್ರಕಾರ ಒಂದು ದೊಡ್ಡ ಅದ್ಭುತ. ಆ್ಯಂಡ್ ಅಲ್ಲಿ ಒಳ್ಳೆಯವರು ಅಂತ ನಾವು ಅನ್ಕೊಂಡಿದ್ದು ಅನುಷಾದ್ರು ಆಗಿರ್ಬೋದು, ಅಥವಾ ಯಾರು ನಮ್ಮ ಇನ್ನೊಬ್ಬರು ಇದ್ರಲ್ಲ ಧರ್ಮ ಕೀರ್ತಿರಾಜ್ ಆದರೂ ಆಗಿರ್ಬೋದು. ಅವರು ಹೊರಗಡೆ ಇರೋದು ಕೂಡ ಒಂದು ರೀತಿಯಲ್ಲಿ ಬೇಜಾರು. ಆ್ಯಂಡ್ ಅವ್ರಿಗೆ ವೋಟ್ ಬರ್ತಿರ್ಲಿಲ್ವಾ ಗೊತ್ತಿಲ್ಲ. ಆ್ಯಂಡ್ ಗೋಲ್ಡ್ ಸುರೇಶ್ ಅವರಿಗೆ ಅಕಸ್ಮಾತಾಗಿ ಹೊರಗಡೆ ಕಳಿಸ್ತಾರೆ. ಆ್ಯಂಡ್ ಅದೇ ಸ್ಟೇಜಿಗೆ ಬಂದಂಥ ಗೋಲ್ಡ್ ಸುರೇಶ್ ಅವರು ನಾನು ಮತ್ತೆ ಒಳಗಡೆ ಹೋಗಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಆ್ಯಂಡ್ ಈ ಡಿಸಿಷನ್ಗಳ ಬಗ್ಗೆ ನಾವು ಪ್ರಶ್ನೆ ಮಾಡೋಕ್ಕೂ ಆಗೋದಿಲ್ಲ. ಆ್ಯಂಡ್ ಅದಕ್ಕೆ ಅವ್ರು ಕ್ಲಾರಿಟಿ ಕೊಡೋಕ್ಕೂ ಹೋಗೋದಿಲ್ಲ. ಅದನ್ನು ನಿರೀಕ್ಷೆ ಅಂದರೆ ಅವರು ಏನಾದರೂ ಉತ್ತರ ಕೊಡ್ತಾರೆ ಅನ್ನೋ ನಿರೀಕ್ಷೆನೂ ನಾವು ಇರೋದಿಲ್ಲ. ಸೊ ಇರಬಾರ್ದು ನನ್ನ ಪ್ರಕಾರ. ಓಕೆ. ಈ ರೀತಿಯಲ್ಲಿ ಬಿಗ್ ಬಾಸ್ ಸೀಸನ್ಗಳು ನಡೀತಾ ಇದೆ. ಓನ್ಲಿ TRP ಆ್ಯಂಡ್ ಕಂಟೆಂಟ್ ಅಷ್ಟೇ ನನ್ನ ಪ್ರಕಾರ. ಓಕೆ. ಸೊ ನನಗೆ ಅನ್ಸಿರೋದನ್ನ ಬಿಡೋದು ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹೇಳೋದಷ್ಟೇ. ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.